ಅಂದ್ರೆ ಕೇಳಿಸುತ್ತಾ? ಅಲ್ಲ ನಿಮ್ಗೆ ಕೇಳಿಸ್ತೈತಾ? ಅಂದ್ರೆ ಹೊರಗಡೆ ಏನು ಕೇಳಿಸ್ತಾ ಇಲ್ಲ. ಅದು ಇದು ಯಾವ ಟೆಂಪಲ್ ಗೊತ್ತಾ? ಇದು ಯಾವ ಟೆಂಪಲ್? ಮತ್ತೆ ಯಾವ ಟೆಂಪಲ್ ಗೊತ್ತೇ ಇಲ್ಲ? ಹಂಪಿ. ಇಲ್ಲಿ ಯಾವ ಟೆಂಪಲ್ ಅಂತ ಗೊತ್ತಿಲ್ಲ, ಹಂಗೆ ನೋಡಕ್ ಬಂದಿದ್ಯಾ? ವಿರೂಪಾಕ್ಷ ಟೆಂಪಲ್ ಅಲ್ಲಿದೆ. ಇದು ವಿಠಲ ದೇವಾಲಯ ಅಂತ. ಆ ವಿಠಲ ದೇವಾಲಯ ಅಲ್ಲಿದೆಯಲ್ಲ, ಅದು ಅಲ್ಲಿ ವಿಠಲ ದೇವ. ಇಲ್ಲಿ ಸಂಗೀತ ಕಚೇರಿ ನಡೀತಿತ್ತು. ಹಂಗಾಗಿ ಇವುಗಳು ಟ್ಯೂನ್ ಏನೇನಿದಾವಲ್ಲ, ಒಂದೊಂದು ತಬಲ, ಒಂದು ವೀಣೆ, ಅವೇನು 3 ಕಾಣಿಸ್ತಾ ಇದಾವಲ್ಲ, ಆ 3 ಕೂಡ ಒಂದೊಂದು ನಾದಸ್ವರಗಳನ್ನು ಹೊಡಿಸ್ತಾವೆ. ಅದನ್ನೇ ನಿಮಗೆ ಅವರು ಬಾರಿ ತೋರಿಸಿದ್ದು. ಈಗ ಒಂದೊಂದು ಕಂಬದಲ್ಲೂ ಕೂಡ ಅದಕ್ಕೇನಂತಾರೆ ಪ್ಲೇಟಿಗೆ? ಪಿಯಾನೋ. ಅದಕ್ಕೆ ಅದೇ ಅದು ಈಗ ಇದ್ರ ಸಂಗೀತ ಮಾನ್ಯುಮೆಂಟ್ಸ್ ಇರ್ತಾವಲ್ಲ, ಅದ್ರಗಳ ಸೌಂಡ್ ಯಾವ ತರ ಬರ್ತಲ್ಲ, ಅದ್ರ ಕಲ್ನಾಗೂ ಕೂಡ ಬರ್ತೈತೆ ನನಗೆ. ಭರತನಾಟ್ಯ ಮಾಡ್ತಿರ್ತಾಳ ಅಂತ. ಭರತನಾಟ್ಯ ಮಾಡುವಾಗ ಅದೇ ಇಲ್ಲಿ ಮಾಡ್ತಿರೋಂಥ ಕಲೆ ಏನಿರುತ್ತಲ್ಲ, ಅದು ನಾದಸ್ವರ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಅದೇ. ನಿನ್ನ ಹೆಸರು? ವೀರೇಶ್. ನಿನ್ನ ಹೆಸರು? ಪ್ರಶಾಂತ್. ನಿನ್ನ ಹೆಸರು? ಸಂಜೀವ್ ಕುಮಾರ್. ನಿನ್ನ ಹೆಸರು? ವರ್ಧನ್. ನಿನ್ನ ಹೆಸರು? ಆಯುಷ್. 1 2. ನೀನು? ಜಗದೀಶ್. 1 2 3 4 5 6. ನೋಡಿ, ಈ 6 ಮೆಂಬರ್ಸ್ ಏನಿದಾರಲ್ಲ, ಈ 6 ಮೆಂಬರ್ಸ್ ಕೂಡ ಗುಲ್ಬರ್ಗದಿಂದ ಬಂದಿದ್ದಾರೆ. ಈ ನೋಡ್ರಿ, ಇತಿಹಾಸವನ್ನು ತಿಳ್ಕೊಳಕ್ಕೋಸ್ಕರ 18 ನೋಡಿ ಎಷ್ಟು ಚಿಕ್ಕ ವಯಸ್ಸು. ಅವ್ರ ಮನೆಯವರು ಕಳಿಸಿ ತಮ್ಮ ಇತಿಹಾಸವನ್ನು, ಅಂದರೆ ಇಲ್ಲಿಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳ್ಕೊಳಕ್ಕೋಸ್ಕರ ಅವರು ಇಲ್ಲಿಂದ ಗುಲ್ಬರ್ಗ ಒಂದು 350 ಕಿಲೋಮೀಟ್ರ್ ಈ ಬಿಸಿಲಾಗ ಇಲ್ಲಿ ಬಂದಾರ ನೋಡೋಕ್ಕೆ. ನೀವು ಎಲ್ಲರೂ ಕೂಡ ನನ್ನ ವಿಡಿಯೋ ವೀಕ್ಷಣೆ ಮಾಡೋರು, ನಾನು ಕೂಡ ನಿಮಗೆ ಕೇಳ್ತಾ ಇರೋದು, ನಮ್ಮ ಇತಿಹಾಸನ ಇಲ್ಲಿ ಉಳಿಸೋಕ್ಕೋಸ್ಕರ ನೀವೆಲ್ಲರೂ ಕೂಡ ಇದೇ ಥರ ಇವರೇನು 6 ಜನ ಫ್ರೆಂಡ್ಸ್ ಬಂದಿದ್ದಾರಲ್ಲ, 6 ಜನ ಫ್ರೆಂಡ್ಸು ಕೂಡ ಒಂದು ವೆಹಿಕಲ್ಸ್ ಸಹ ಮಾಡಿದೆ. ಅವ್ರು ಬಸ್ ಹಿಡ್ಕೊಂಡು, ಟ್ರೈನ್ ಹಿಡ್ಕೊಂಡು, ಆಟೋ ಹಿಡ್ಕೊಂಡು ಇಂಥ ಬಿಸಿಲಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಇವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಇತಿಹಾಸನ ಉಳಿಸೋದು ಎಲ್ಲರ ಕಡೆಯಿಂದನೂ ಸಾಧ್ಯ. ಇಲ್ಲಿ ಎಲ್ಲರೂ ಬರ್ತಾ ಇರ್ತಾರೆ. ಅಯ್ಯೋ ಸರ್ಕಾರದವರು ಇವಾಗ ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ. ಈಗ ಅದೇ ಬಿಲ್ಡಿಂಗ್ ನೋಡಿ ನಾವೆಲ್ಲ ಏನು ಹೇಳ್ತಾ ಇದ್ದೀವಿ, ಅಯ್ಯೋ ಸರ್ಕಾರದವ್ರು ಉಳಿಸ್ಬೋದಿತ್ತಲ್ಲ ಅಂತ ನಾವು ಹೇಳ್ತಿರೋದು. ಅದು ಫಸ್ಟ್ ಆಫ್ ಆಲ್ ಇನ್ನೊಂದು ಏನಪ್ಪ ಅಂತಂದರೆ, ಫಸ್ಟು ನಮ್ಮ ಕೆಲಸ ಅಂದರೆ ನಾವು ಉಳಿಸ್ಬೇಕು. ಈಗ ನೋಡಿರಿ, ಈ ಎಕ್ಸಾಂಪಲ್ಲು ಇವ್ರಿಗೆ ನಾನೇ ಹೇಳ್ತಾ ಇದ್ದೀನಿ. ಇವ್ರು ಬಂದಿರೋದ್ರಿಂದ ಇತಿಹಾಸ ಈಗ ಇದು ನಾಳೆ ಇರುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಇವ್ರು ನೋಡಿರೋಂಥ ಕ್ಷಣಗಳನ್ನ ನಾಳೆ ಇವರ ಮಕ್ಕಳಿಗೆ ಅಥವಾ ಇವರ ಫ್ರೆಂಡ್ಸಿಗೆ ನಾಳೆ ಇತಿಹಾಸನ ಹೇಳ್ತಾರೆ. ನಾನು ಇವತ್ತು ಬಂದಿದ್ದೆ ಅಂತಲೂ ಕೂಡ ಹೇಳ್ತಾರೆ. ಓಕೆನಾ? ಹಾಗೆ ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ.